ಬಿಡೆನು. ಆ ಮಾತು ಹೇಳಿದ ನನ್ನ ತಾಯಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೇನೆ. ಇಂದು ನಾವು ಕೀರ್ತನೆ 145ನೇ ಕೀರ್ತನೆಯನ್ನು ಧ್ಯಾನ ಮಾಡ್ತೇವೆ. 1-3 ವಚನ. ಮಹತ್ತು ಅಪಾರವಾದದ್ದು, ಪವರ್ ಈಸ್ ಗ್ರೇಟ್. ಈ ಕೀರ್ತನೆ 146ನೇ ಕೀರ್ತನೆ ಹಿನ್ನೆಲೆ ನಾವು ನೋಡಬೇಕಾದ್ರೆ ದೇವರ ಒಂದು ಮಹತ್ವ ಅಥವಾ ಗ್ರೇಟ್ನೆಸ್ ಆಫ್ ಗಾಡ್ ಇದರ ಕುರಿತು ನಾವು ಕಲಿಯೋದಕ್ಕೆ ಹೋಗ್ತೇವೆ. ಈ ಲೋಕದಲ್ಲಿರುವಂಥ ಎಲ್ಲ ಸ್ಮಾರ್ಟ್ ಪೀಪಲ್ನ ಜನರನ್ನು ನಾವು ತಗೊಂಡ್ರೆ ಅವ್ರದ್ದೆಲ್ಲ ಬರೀ ಧೂಳಿಗೂ ಕಟ್ಟ ಕಡೆ ಆಗಿರ್ತದೆ. ಸೊ ನೋಬಡಿ ಸ್ಮಾರ್ಟ್ ಆಗಿರ್ಬೋದು, ಆದರೆ ದೇವ್ರ ಥರ ಮಾತು ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಈ ವರ್ಷದ ಕೊನೆಯಲ್ಲಿ ಈಗ ಎಲ್ಲರೂ ಕ್ರಿಸ್ಮಸ್ ಆಚರಣೆ ಮಾಡಿದ್ದೀರಾ, ಆನಂದವಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಕುಟುಂಬದೊಂದಿಗೆ ನೀವು ಭಾಳ ಸಂಭ್ರಮದಿಂದ ಇದ್ದೀರಾ. ದೇವ್ರಿಗೆ ಸ್ತೋತ್ರ. ಕ್ರಿಸ್ಮಸ್ ಎಲ್ಲ ಆಗೋಯ್ತು. ಈ ವಾರದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಸಂತೋಷವಾಗಿದ್ದೀರಾ, ಭಾಳ ಸಂತೋಷ. ಬಟ್ ಈ ಸಂದರ್ಭದಲ್ಲೂ ಅಷ್ಟೇ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಸಾಧನೆಗಳನ್ನೆಲ್ಲ ದೇವರ ಸಿಂಹಾಸನ ಮುಂದೆ ಹಾಕ್ರಿ. ಯಾವುದನ್ನೂ ನೀನು ಕೊಚ್ಕೊಳ್ಬಾರ್ದು. ಇದನ್ನು ಮಾಡಿದ್ದೀನಿ, ಅದು ಮಾಡಿದ್ದೀನಿ ಅಂತ ಕೊಚ್ಕೊಳ್ಬಾರ್ದು. ಯಾಕಂದರೆ ದಟ್ ಈಸ್ ನಥಿಂಗ್ ಬಿಫೋರ್ ಗಾಡ್. ದೇವರ ಮುಂದೆ ಅದು ಏನಿಲ್ಲ ಪ್ರಿಯರೇ. ಎವ್ರಿಥಿಂಗ್ ಇಸ್ ರಬ್ಬಿಶ್. ಯೇಸುವಿನ ಗಾಯ, ಯೇಸುವಿನ ರಕ್ತ, ಯೇಸು ಪಟ್ಟಂಥ ವೇದನೆ ಮಾತ್ರವೇ ದೊಡ್ಡದು. ಸೊ ಈ ವರ್ಷದ ಕಡೆಯಲ್ಲಿ ಇನ್ನೂ ಈ 4 ದಿನ ನಾವು ಕಲಿಯಕ್ಕೆ ಹೋಗೋದು ದೇವರ ಮಾತು. ಸರಿನಾ? ಆತನ ಮಾತನ್ನು ವರ್ಣಿಸರಿ. ಓದ್ಕೊಳ್ಳೋಣವಾ ಈ ವಾಕ್ಯಗಳನ್ನ? ನನ್ನ ದೇವರೇ, ಒಡೆಯನೇ, ನಿನ್ನನ್ನು ಘನಪಡಿಸುವೆನು. ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಡುವೆನು. ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು. ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಸ್ತುತಿಸುವೆನು. ಯೆಹೋವನು ಮಹೋನ್ನತನು, ಮಹಾಸ್ತುತಿ ಪಾತ್ರನು ಆಗಿದ್ದಾನೆ. ಆತನ ಮಹತ್ತು ಅಪಾರವಾದದ್ದು. ದೇವ್ರನ್ನ ನಾವು ಯಾಕೆ ಕೀರ್ತಿಸ್ತೀವಿ? ನಮಗೆ ವಾದ್ಯ ಇರೋದ್ರಿಂದನ, ನಮಗೆ ಸಭೆ ಇರೋದ್ರಿಂದನ, ನಮಗೆ ಒಳ್ಳೆ ಬೆಳಕಿರೋದ್ರಿಂದನ, ನಮಗೆ ಸ್ವರ ಇದೆಯೋ ಇಲ್ಲದೇ ಇರೋದ್ರಿಂದನ, ಅಥವಾ ನಮಗೆ ಎಲ್ಲ ಬರುತ್ತೆ ಅನ್ನೋದ್ರಿಂದನ, ಅಥವಾ ಜನರನ್ನ ಖುಷಿ ಪಡೋದ್ರಿಂದನ? ಯಾವುದೂ ಅಲ್ಲ. ದೇವರು ಮಾತುಳ್ಳವನಾಗಿದ್ದಾನೆ. ಅದಕ್ಕಾಗಿ ನಾವು ದೇವರನ್ನ ಸ್ತುತಿಸ್ತೀವಿ. ಯಾಕೆ ನೀವು ಕುಟುಂಬವಾಗಿ ದೇವರನ್ನು ಸ್ತುತಿಸಬೇಕು ಈ ವಾರ ಎಲ್ಲ, ಈ ವರ್ಷದ ಕಡೆ ದಿನಗಳಲ್ಲಿ? ಯಾಕಂದರೆ ದೇವರು ದೊಡ್ಡವನು, ಮಹತ್ವವುಳ್ಳವನು. ಗಾಡ್ ಈಸ್ ಗ್ರೇಟ್. ಅದಕ್ಕಾಗಿ ದೇವರನ್ನ ಸ್ತುತಿಸಿರಿ. ಕರ್ತನು ತಾನೇ ನಿಮ್ಮೆಲ್ಲರ ಸ್ಮಾರ್ಟ್ ಜೀವಿತವನ್ನು ನೀವು ಸಿಂಹಾಸನ ಮುಂದೆ ಇಟ್ಟು ದೇವರ ಮಹತ್ವವನ್ನು ವರ್ಣಿಸಿರಿ. ದೇವರು ನಿಮ್ಮನ್ನು ಅದೇ ರೀತಿ ನಡೆಸ್ತಾರೆ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಈಗ ಸ್ವಾಮಿ, ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡ್ತೇವೆ. ದೇವರೇ, ಈ ವರ್ಷದ ಕಡೆಯ ದಿನದಲ್ಲಿ ಕ್ರಿಸ್ಮಸ್ ಆದಮೇಲೆ ನಾವೆಲ್ಲರೂ ತಂದೆಯಾದ ದೇವರೇ ನಿನ್ನ ಮಾತನ್ನು ವರ್ಣಿಸುವ ಹಾಗೆ ನಮಗೆ ಕೃಪೆ ಕೊಡು. ಆ ರೀತಿ ನಮ್ಮನ್ನು ನಡೆಸಪ್ಪ. ಯೇಸುವಿನ ಹೆಸರಿನಲ್ಲಿ ಎಲ್ಲ ಕುಟುಂಬಗಳನ್ನು ಬಲಪಡಿಸಿ ವರ್ಷದ ಕಡೆಯ ದಿವಸಗಳಲ್ಲಿ ನಿನ್ನ ಮಾತನ್ನೇ ವರ್ಣಿಸುವ ಹಾಗೆ ಎಲ್ರಿಗೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಈರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು.